ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡ್ತಾ ಇರುವಂತಹ ಟಾಪಿಕ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್. ವಿವಿಧ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಪ್ರಚಲಿತ ವಿದ್ಯಮಾನಗಳು ಏನಿರ್ತವೆ ಇವುಗಳನ್ನು ನಾವು ಬೋತ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ನಾವು ನೋಡ್ತೀವಿ. ಮೊದಲು ಯಾವ ಯಾವ ಆರ್ಟಿಕಲ್ಗಳನ್ನು ನೋಡ್ತೀವಿ ಅಂತ ನೋಡಿ, ತದನಂತರ ಈ ದಿನದ ಆರ್ಟಿಕಲ್ಗಳನ್ನು ಇನ್ ಡೀಟೇಲ್ ನೋಡೋಣ. ಈ ದಿನ ನಾವು ನೋಡ್ತಾ ಇರುವಂಥ ಆರ್ಟಿಕಲ್ಸ್ನ ಲಿಸ್ಟ್ ಇಲ್ಲಿದೆ. ಮೊದಲಿಗೆ ಕರ್ನಾಟಕ ಸರ್ಕಾರ 16 ವರ್ಷದ ಒಳಗಿರುವ ಮಕ್ಕಳಿಗೆ ಮೊಬೈಲ್ ಯೂಸೇಜನ್ನು ಕೊಡಬಾರ್ದು ಅಂದರೆ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ದೇಶಗಳು ಬ್ಯಾನನ್ನು ಮಾಡಿದ್ದಾವೆ, ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ನಾವು ಮೊಬೈಲನ್ನು ಕೊಡಬಾರ್ದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಮುಂದಾಗಿದೆ. ಸೊ ಅದರ ಕುರಿತಾಗಿ ನೋಡ್ತೀವಿ. ತದನಂತರ ನಿನ್ನೆ ನಡೆದಂಥ ಮನ್ ಕಿ ಬಾತ್ ಏನಿದೆ ಪ್ರಧಾನಮಂತ್ರಿಯವರು, ಅಲ್ಲಿ ನಂಜನಗೂಡು ರಸಬಾಳೆ, ಬೀಟಲ್ ಲೀವ್ಸ್ ಮತ್ತು ಇಂಡಿ ಲೈಮ್ ಏನಿದೆ ಈ ಮೂರರ ಕುರಿತಾಗಿ ಅವರು ಮಾತಾಡಿದ್ದಾರೆ. ಸೊ ಅದರ ಕುರಿತಾಗಿ ನಾವು ತಿಳ್ಕೊತೀವಿ. ಹಾಗೆ ಕರ್ನಾಟಕದ ಒಂದು ಡೆಟ್ ಬರ್ಡನ್ ಏನಿದೆ ಅದರ ಬಗ್ಗೆ ನೋಡ್ತೀವಿ. ಹಾಗೆ ಕರ್ನಾಟಕದಲ್ಲಿ ಈ ಒಂದು ತಾಮ್ರದ ಗಣಿ ಏನಿದೆ ಇದನ್ನು ಪುನರಾರಂಭ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ, ಅದರ ಕುರಿತಾಗಿ ನೋಡ್ತೀವಿ. ಹಾಗೆ ಬೆಂಗಳೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂದರೆ JKVKನ ಕ್ಯಾಂಪಸ್ನಲ್ಲಿ ಜೇನು ಪರೀಕ್ಷಾ ಪ್ರಯೋಗಾಲಯವನ್ನು ಸ್ಥಾಪಿಸಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆ್ಯಂಡ್ ಆಲ್ಸೋ ಅದನ್ನು ಶೀಘ್ರದಲ್ಲೇ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಇದೆ, ಅದರ ಕುರಿತಾಗಿ ನೋಡ್ತೀವಿ. ಹಾಗೆಯೇ ಕರ್ನಾಟಕದಲ್ಲಿ ಕಲುಷಿತ ನೀರು ಹೆಚ್ಚಾಗ್ತಾ ಇದೆ ಅನ್ನುವಂಥ ಒಂದು ವರದಿ ಪ್ರಕಟ ಆಗಿದೆ, ಅದರ ರಿಲೇಷನ್ ವಿತ್ ರೆಸ್ಪೆಕ್ಟ್ ಟು ಜಲ್ ಜೀವನ್ ಸ್ಕೀಮ್ ಏನಿದೆ ಅನ್ನೋದನ್ನು ನಾವು ತಿಳ್ಕೊತೀವಿ. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿದೆ. ಈಗ ಮೊದಲನೇ ಆರ್ಟಿಕಲನ್ನು ನಾವು ನೋಡೋಣ. ಸ್ಟೇಟ್ ಗವರ್ಮೆಂಟ್ ಪ್ಲಾನ್ಸ್ ಟು ಕರ್ಬ್ ಆನ್ ಫೋನ್ ಯೂಸ್ ಫಾರ್ ಚಿಲ್ಡ್ರನ್ ಅಂಡರ್ 16. 16 ವರ್ಷಗಳೊಳಗಿನ ಮಕ್ಕಳ ಒಂದು ಮೊಬೈಲ್ ಫೋನ್ ಬಳಕೆಗೆ ನಿಯಂತ್ರಣವನ್ನು ಹಾಕಲು ಕರ್ನಾಟಕ ಸರ್ಕಾರ ಮುಂದಾಗಿರುವಂಥದ್ದು. ಇದು ಕೇವಲ ಒಂದು ತಂತ್ರಜ್ಞಾನ ಸಂಬಂಧಿತ ವಿಷಯವಾಗಿ ನಾವು ನೋಡೋದಕ್ಕಾಗೋದಿಲ್ಲ, ಬದಲಿಗೆ ಒಂದು ಎಜುಕೇಷನ್ ಪರ್ಸ್ಪೆಕ್ಟಿವಲ್ಲಿ ಇರ್ಬೋದು, ಇಲ್ಲಾಂತಾರೆ ಮಕ್ಕಳ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ, ಇಲ್ಲ ಮಾನಸಿಕ ಬೆಳವಣಿಗೆಯ ಬಗ್ಗೆ ಇರ್ಬೋದು, ಸಾಮಾಜಿಕ ನಡವಳಿಕೆ ಬಗ್ಗೆ ಇರ್ಬೋದು, ಇವುಗಳ ಒಂದಿಗೆ ನೇರವಾದ ಸಂಬಂಧವನ್ನು ಹೊಂದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನಿನ್ನೆ ಅಷ್ಟೇ ನಡೆದಂಥ ಸಾರ್ವಜನಿಕ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳ ಸಭೆಯಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಉಂಟಾಗುತ್ತಿರುವ ಒಂದು ದುಷ್ಪರಿಣಾಮಗಳ ಬಗ್ಗೆ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಸೊ ಅದೇ ಒಂದು ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ಏನಂತೀವಿ ಆಲೋಚನೆಯನ್ನು ತಂದಿರುವಂಥದ್ದು. ಆ್ಯಂಡ್ ಆಲ್ಸೋ ನಾವು ಕಳೆದ ವಾರದ ವಿಡಿಯೋದಲ್ಲಿ ನೋಡಿದ್ವಿ, ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅನ್ನುವಂಥ ಒಂದು ಕ್ಯಾಂಪೇನ್ ಏನಿದೆ, ಅಭಿಯಾನ ಏನಿದೆ, ಇದನ್ನು ಕೂಡ ಕರ್ನಾಟಕ ಸರ್ಕಾರ ಆರಂಭಿಸಿದೆ ಅಂತ. ಸೊ ಈ ಎರಡೂ ಒಂದು ಇನಿಷಿಯೇಟಿವ್ಸ್ಗಳು ಅಥವಾ ಎರಡೂ ಒಂದು ಕ್ರಮಗಳು ಏನಿದ್ದಾವೆ ಇದು ಒಳ್ಳೆಯ ಒಂದು ನಿಟ್ಟಿನಲ್ಲಿ ಇದೆ. ಅಂದರೆ ಮುಖ್ಯವಾದ ಗುರಿ ಏನು ಅಂತಂದರೆ ಇವೆರಡರಲ್ಲೂ ಮಕ್ಕಳ ಒಂದು ಸ್ಕ್ರೀನ್ ಟೈಮ್ ಏನಿರುತ್ತೆ ಆ ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡುವಂಥದ್ದು, ಅವರ ಒಂದು ಓದುವ ಅಭ್ಯಾಸವನ್ನು ಹೆಚ್ಚು ಮಾಡುವಂಥದ್ದು, ಅಷ್ಟೇ ಅಲ್ದಿರ ಅವರ ಒಂದು ಮೆಂಟಲ್ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥದ್ದು. ಇವೆರಡೂ ಈ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಇನಿಷಿಯೇಟಿವ್ನ ಉದ್ದೇಶ ಅಂದರೆ ಇವೆರಡು ಯಾವಾಗ ಕರೆಕ್ಟಾಗಿ ಆಗುತ್ತೆ, ಸ್ಕ್ರೀನ್ ಟೈಮ್ ರೆಡ್ಯೂಸ್ ಆಗೋದು ಅಥವಾ ಓದುವ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡಾಗ ಅವರ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ. ಮೆಂಟಲ್ ಹೆಲ್ತ್ ಜೊತೆಗೆ ಫಿಸಿಕಲ್ ಹೆಲ್ತ್ ಚೆನ್ನಾಗಿರುತ್ತೆ. ಅವರ ಒಂದು ಸಾಮಾಜಿಕ ವರ್ತನೆ ಇರ್ಬೋದು, ಅದೆಲ್ಲನೂ ಕೂಡ ಡೆವಲಪ್ ಆಗುತ್ತೆ, ಅಭಿವೃದ್ಧಿಗೊಳ್ಳುತ್ತೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಈ ರೀತಿಯಾದ ಒಂದು ಕ್ರಮವನ್ನು ಯಾಕೆ ತಗೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಂತ ನಾವು ನೋಡಿದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಸ್ಮಾರ್ಟ್ಫೋನ್ ಇಸ್ ಎವ್ರಿಥಿಂಗ್ ಅಂದರೆ ನಿಮ್ಮ ಹತ್ರ ಸ್ಮಾರ್ಟ್ಫೋನ್ ಇಲ್ಲ ಅಂತಂದರೆ ನೀವು ಮನುಷ್ಯರೇ ಅಲ್ಲ ಅನ್ನೋ ರೀತಿಯಾಗಿ ಜನ ಟ್ರೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಒಂದು ಸ್ಮಾರ್ಟ್ಫೋನ್ ಇರ್ಬೋದು, ಇಲ್ಲ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಇಲ್ಲ ಅಂದರೆ, ಈಗ ನಾವು ನೋಡಿದ್ರೆ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಹುಡುಗರದು ಕೂಡ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿರ್ತವೆ, ಕರೆಕ್ಟ್ ಅಲ್ವಾ? ಅದರ ಜೊತೆ ಆನ್ಲೈನ್ ಗೇಮಿಂಗ್ಗಳಿರ್ಬೋದು. ಇವೆಲ್ಲನೂ ಹೇಗಿದೆ ಅಂತಂದರೆ ಮಕ್ಕಳ ಒಂದು ಜೀವನದ ಅವಿಭಾಜ್ಯ ಅಂಗವಾಗಿ ಬೆಳೆದುಕೊಂಡು ಬಂದುಬಿಟ್ಟಿದೆ. ಸೊ ಭಾರತದಲ್ಲೇ ನಾವು ಸರಿಯಾಗಿ ನೋಡಿದ್ರೆ ಒಂದು ರಿಪೋರ್ಟ್ ಪ್ರಕಾರ ಭಾರತದಲ್ಲೇ ಸರಿಸುಮಾರು ಒಂದು ದಿನಕ್ಕೆ 3 ರಿಂದ 6 ಗಂಟೆ ಒಂದು ಮಗು ಸರಿಸುಮಾರು 3 ರಿಂದ 6 ಗಂಟೆ ಸ್ಕ್ರೀನ್ ಮುಂದೆ ಕುಳಿತುಕೊಳ್ಳಿರುತ್ತೆ ಅಂತ. ಸ್ಕ್ರೀನ್ ಟೈಮ್, ಅದರ ಒಂದು ಸ್ಕ್ರೀನ್ ಟೈಮು ಆಲ್ಮೋಸ್ಟ್ 3 to 6 hours. 6 hours ಅಂದರೆ ಆಲ್ಮೋಸ್ಟ್ ನಾವು ಸ್ಕೂಲ್ಗೆ ಏನು ಹೋಗ್ತೀವಲ್ವ, ಸ್ಕೂಲ್ನ ಒಂದು ಟೈಮ್ ಪೀರಿಯಡ್ ಏನಿರುತ್ತೆ ಅಷ್ಟು ಹೊತ್ತನ್ನು ಸ್ಕ್ರೀನ್ ಮುಂದೆ ಮಕ್ಕಳು ಕಳೀತಾ ಇದ್ದಾರೆ ಅನ್ನುವಂಥದ್ದು. ಈ ಒಂದು ಡೇಟಾನ ನೀವು ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೋಬೋದಾಗುತ್ತೆ. ಸೊ ಅದರಿಂದ ನಾನು ಈ ಡೇಟಾನ ಹೇಳಿರುವಂಥದ್ದು. ಮತ್ತೊಂದು ಡೇಟಾ ಏನು ಅಂತಂದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ ಅಲ್ವಾ, ಇದರ ಪ್ರಕಾರ 5 ರಿಂದ 17 ವರ್ಷದ ಒಂದು ಮಕ್ಕಳು ಏನಿರ್ತಾರೆ ಇವರು ದಿನಕ್ಕೆ ಗರಿಷ್ಠ 2 ಗಂಟೆಗಳು ಮಾತ್ರನೇ ಸ್ಕ್ರೀನ್ ಟೈಮನ್ನು ಹೊಂದಿರ್ಬೋದು. ಅಂದರೆ ಈ ಸ್ಕ್ರೀನನ್ನು ಬರೀ 2 ಗಂಟೆ, ಮ್ಯಾಕ್ಸಿಮಮ್ 2 hours ನೋಡ್ಬೋದು ಅಷ್ಟೇ. ಬಟ್ ಆ್ಯಕ್ಚುಲ್ ಆಗಿ ನೋಡಿದ್ರೆ ಭಾರತದಲ್ಲಿ ಇದು 3 to 6 hours ಇದೆ. ಸೊ ಈ ಎರಡೂ ಡೇಟಾಗಳೇನಿದೆ ನಮಗೆ ಆನ್ಸರ್ ರೈಟಿಂಗಲ್ಲಿ ಯೂಸ್ ಆಗುವಂಥದ್ದು.
ಬಟ್ ಈ ಏನು WHO ಈ ಒಂದು ಅವರ್ ಟೈಮ್ ಲಿಮಿಟನ್ನು ಕೊಟ್ಟಿದ್ರು ಕೂಡ ಮಕ್ಕಳು ಯಾಕೆ ಹೆಚ್ಚಿನದಾಗಿ ಸ್ಕ್ರೀನ್ ಟೈಮ್ಗೆ ಹೋಗ್ತಿದ್ದಾರೆ ಅಂತಂದರೆ, ಒಂದು ಆನ್ಲೈನ್ ಕ್ಲಾಸಸ್ಸಿಂದ ಇರ್ಬೋದು, ಮತ್ತು ಇನ್ನೊಂದು ಈಗಿರುವಂಥ ಒಂದು AI ಒಂದು ಯುಗದಲ್ಲಿ ಇಲ್ಲಾಂದರೆ ಪ್ರೋಗ್ರಾಮಿಂಗನ್ನು ನಾವು ನೋಡಿದಾಗ ದೇ ನೀಡ್ ಸ್ಕ್ರೀನ್ ಟೈಮ್. ಅವರು ಏನೇ ಒಂದು ಮಾಡಬೇಕಂತಂದ್ರೂ ಅಲ್ಲಿ ಸ್ಕ್ರೀನ್ ಟೈಮ್ ಬೇಕಾಗುತ್ತೆ. ತದನಂತರ ಸೋಷಿಯಲ್ ಮೀಡಿಯಾ ಇರ್ಬೋದು, ಗೇಮಿಂಗ್ಗಳಿಗೆ ಆನ್ಲೈನ್ ಗೇಮಿಂಗ್ಗಳಿಗೆ ಬಳಸೋದಿರ್ಬೋದು, ಇಲ್ಲ ಅಂತಂದರೆ ಶಾರ್ಟ್ ವಿಡಿಯೋ ಆ್ಯಪ್ಗಳು ಏನಿರ್ತವೆ, ಶಾರ್ಟ್ ವಿಡಿಯೋ ಆ್ಯಪ್ಗಳಿಗಾಗಿ. ಸೊ ಈ ರೀತಿಯಾಗಿ ನೋಡಿದಾಗ ಸ್ಕ್ರೀನ್ ಟೈಮ್ ಎಲ್ಲನೂ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇನ್ನೊಂದು ಕಡೆ ಏನು ಒಂದು ಈ ಪ್ರಾಬ್ಲಮ್ ಆದರೆ, ಇನ್ನೊಂದು ಕಡೆ ಏನು ಅಂದರೆ ಈ ಸೋಷಿಯಲ್ ಮೀಡಿಯಾದ ಯೂಸೇಜಿಂದ ಏನಾಗ್ತಾ ಇದೆ ಅಂತಂದರೆ, ಮಕ್ಕಳ ಒಂದು ಡ್ರಗ್ಸ್ ಮೇಲೆ ಡಿಪೆಂಡೆನ್ಸ್ ಏನಿದೆ, ಮಾದಕ ವಸ್ತುಗಳ ಒಂದು ಬಳಕೆ ಏನಿದೆ ಅಥವಾ ಅದರ ಒಂದು ಬಲೆಗೆ ಬೀಳ್ತಾ ಇದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಷ್ಟೇ ಅಲ್ದಿರ ಹಿಂಸಾತ್ಮಕವಾದ ಕಂಟೆಂಟ್ಗಳಿರ್ಬೋದು, ಅಶ್ಲೀಲ ಕಂಟೆಂಟ್ಗಳಿರ್ಬೋದು, ಚೈಲ್ಡ್ ಪಾರ್ನೋಗ್ರಫಿ ಇರ್ಬೋದು, ಇವುಗಳಿಗೆಲ್ಲ ಅವರು ಬಲಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಓವರಾಲ್ ಆಗಿ ನೋಡಿದಾಗ ಸೋಷಿಯಲ್ ಮೀಡಿಯಾ ಏನಿದೆ ಅದರಲ್ಲಿ ಇರುವಂಥ ಒಂದು ಅಪಾಯಕಾರಿ ಕಂಟೆಂಟಿಂದ ಮಾನಸಿಕ ಅಸ್ಥಿರತೆ ಇರ್ಬೋದು, ಇಲ್ಲ ಅಪರಾಧ ಪ್ರವೃತ್ತಿಗಳಿರ್ಬೋದು, ಇಲ್ಲ ವ್ಯಸನದ ಒಂದು ಬಲೆಗೆ ಬೀಳುವಂಥದ್ದು. ಸೊ ಇದೆಲ್ಲ ಆಗ್ತಾ ಇರುವಂಥ ಕಾರಣ ಕರ್ನಾಟಕ ಸರ್ಕಾರದ ಈ ಒಂದು ಪ್ಲ್ಯಾನ್ ಏನಿದೆ, ಇಟ್ ಈಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಅಂತ ನಾವು ನೋಡ್ಬೋದು. ಸೊ ಹಾಗಾದರೆ ಇದೇ ಮೊದಲನೇ ಬಾರಿಗೆ ಈ ರೀತಿಯಾಗಿ ಆಗ್ತಾ ಇರೋದಾ? ಇಲ್ಲ. ಈ ಹಿಂದೆ ನಾವು ನೋಡಿದ್ರೆ ಕಳೆದ ತಿಂಗಳು ಅಥವಾ ಡಿಸೆಂಬರ್ 2025 ಆಸ್ಟ್ರೇಲಿಯಾದಲ್ಲಿ ಈಗಾಗಲೇ ಬ್ಯಾನ್ ಮಾಡಿದ್ದಾರೆ. ಏನನ್ನು ಬ್ಯಾನ್ ಮಾಡಿದ್ದಾರೆ ಅಂದರೆ, ಅಂಡರ್ 16 ಇಯರ್ಸ್ ಏನಾದ್ರು ಇದ್ದಾರೆ ಅಂದರೆ ಅವರು ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಯೂಸ್ ಮಾಡೋ ಹಾಗೆ ಇಲ್ಲ. ಅಥವಾ ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೂ ಅಂಡರ್ ಪೇರೆಂಟಲ್ ಕಂಟ್ರೋಲ್ ಮಾಡುವಂಥದ್ದು, ಈ ರೀತಿಯಾಗಿ ಕಟ್ಟುನಿಟ್ಟಾದ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ. ಸೊ ಇದು ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ ರೀತಿಯಾಗಿ ಮಾಡ್ತಾ ಇರೋದಲ್ಲ, ಈಗಾಗಲೇ ಆಸ್ಟ್ರೇಲಿಯಾದಲ್ಲಿ ಮಾಡಿರುವಂಥದ್ದು. ತದನಂತರ ನಾವು ನೋಡಿದ್ರೆ ಫ್ರಾನ್ಸಲ್ಲೂ ಕೂಡ ಇದೇ ರೀತಿಯಾಗಿ ಮಾಡಿದ್ದಾರೆ. ಫ್ರಾನ್ಸಲ್ಲಿ ಏನು ಅಂತಂದರೆ, ಶಾಲೆಗಳಲ್ಲಿ ಮೊಬೈಲ್ ಫೋನ್ಗಳನ್ನು ಕಂಪ್ಲೀಟಾಗಿ ನಿಷೇಧಿಸಿದ್ದಾರೆ. ಸೊ ಸಂಪೂರ್ಣವಾಗಿ ಅಲ್ಲಿ ನಿಷೇಧಿಸಿರುವಂಥದ್ದು. ಇನ್ನು ನಾರ್ವೆ, ಜರ್ಮನಿ, ನೆದರ್ಲೆಂಡ್ಸ್ ಇಲ್ಲೆಲ್ಲ ಬಂದರೆ ಮಕ್ಕಳಿಗೆ ಒಂದು ಡಿಜಿಟಲ್ ವೆಲ್ಬೀಯಿಂಗ್ ಅನ್ನುವಂಥ ಒಂದು ಕಾನೂನುಗಳನ್ನು ಅವರು ಸೃಷ್ಟಿಸಿರುವಂಥದ್ದು. ಸೊ ಚೈಲ್ಡ್ ವೆಲ್ಬೀಯಿಂಗ್ ಆಗಿನೇ ಒಂದು ಕಾನೂನನ್ನು ಸೃಷ್ಟಿಸಿದ್ದಾರೆ. ಸೊ ಕರ್ನಾಟಕ ಕೂಡ ಈಗ ಈ ಒಂದು ದೇಶಗಳ ಪೈಕಿಗೆ ಸೇರ್ಕೋತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ನಮಗೆ ಬೇಕಾಗಿರುವಂಥದ್ದು. ಇದನ್ನು ಮುಖ್ಯವಾಗಿ ನಾವು ಮೇನ್ಸಲ್ಲಿ ಬಳಸ್ಬೋದಾಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಬಂದಾಗ ಈ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಇನಿಷಿಯೇಟಿವ್ ಬಗ್ಗೆ ನಮಗೆ ಗೊತ್ತಿರಬೇಕು. ಮೇನ್ಸಲ್ಲಿ ಯಾವ ರೀತಿಯಾದ ಕ್ವೆಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ಮಕ್ಕಳ ಮೊಬೈಲ್ ಬಳಕೆಗೆ ನಿಯಂತ್ರಣ ಅಗತ್ಯವೇ ಅನ್ನುವಂಥ ಒಂದು ಕ್ವೆಶನನ್ನು ಕೇಳಿ ಅದನ್ನ ಎಕ್ಸಾಮಿನ್, ಆನಲೈಸ್ ಈ ರೀತಿಯಾಗಿ ಕ್ವೆಶನನ್ನು ಕೇಳ್ಬೋದಾಗುತ್ತೆ. ಸೊ ಆಗ ನೀವು ಏನು ನಾನೀಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಫಸ್ಟ್ ಈ ಡೇಟಾನ ಬಳಸೋದಿರ್ಬೋದು, ಮತ್ತು ಯಾಕೆ ಮಕ್ಕಳಲ್ಲಿ ಸ್ಕ್ರೀನ್ ಟೈಮ್ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದಿರ್ಬೋದು, ಅದಕ್ಕೆ ಎಸ್ ಇಟ್ ಇಸ್ ಗುಡ್ ಅನ್ನುವಂಥದ್ದು, ಇಲ್ಲ ಯಾಕೆ ಬ್ಯಾಡ್ ಅನ್ನೋದು, ಇಲ್ಲ ಏನು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ, ಮುಂದೆ ಏನು ಮಾಡಬೇಕು ಅಂತ ಬರೆದು ನೀವು ಆನ್ಸರನ್ನು ಎಂಡ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. PM refers to export of GI tag ನಂಜನಗೂಡು ರಸಬಾಳೆ, ಮೈಸೂರು ಬೀಟಲ್ ಲೀವ್ಸ್ ಆ್ಯಂಡ್ ಇಂಡಿ ಲೈಮ್. ನಿನ್ನೆ ನಡೆದಂತಹ ಒಂದು ಮನ್ ಕಿ ಬಾತ್ ಏನಿದೆ, ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಈ ಒಂದು GI ಟ್ಯಾಗ್ ಆಗಿರುವಂಥ ನಂಜನಗೂಡು ರಸಬಾಳೆ ಬಗ್ಗೆ, ಮೈಸೂರು ಬೀಟಲ್ ಲೀವ್ಸ್ ಮೈಸೂರಿನ ವೀಳ್ಯದೆಲೆ ಬಗ್ಗೆ, ಹಾಗೆ ಇಂಡಿ ಲೈಮ್ ಏನಿದೆ, ಇಂಡಿ ಲಿಂಬೆ ಏನಿದೆ, ಇವುಗಳ ಒಂದು ಎಕ್ಸ್ಪೋರ್ಟ್ ರಫ್ತಿನ ಕುರಿತಾಗಿ ಅವರು ಮಾತನಾಡಿದರು. ಸೊ ಆ ಒಂದು ದೃಷ್ಟಿಯಿಂದ ನಾವು ಈ ಒಂದು ಆರ್ಟಿಕಲನ್ನು ನೋಡ್ತಾ ಇರುವಂಥದ್ದು. ನಮಗೆ ಈ ಒಂದು ಆರ್ಟಿಕಲಿಂದ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ಎಕಾನಮಿಯಲ್ಲಿ ಯಾವ ರೀತಿಯಾಗಿ ಭಾರತ ತನ್ನ ಒಂದು ಟ್ರೇಡನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆ ಹೋಗ್ತಾ ಇದೆ ಅನ್ನೋದರ ಕುರಿತಾಗಿ ಕ್ವೆಶನ್ಸನ್ನು ಕೇಳಿದ್ರೆ, ಇಲ್ಲ ಎಕ್ಸ್ಪೋರ್ಟ್ ರಿಲೇಟೆಡ್ ಆಗಿ ಯಾರು ಕ್ವೆಶನ್ಸನ್ನು ಕೇಳಿದ್ರೆ ನಾವು ಇದನ್ನು ಕೋಟ್ ಮಾಡ್ಬೋದಾಗುತ್ತೆ. ಆ್ಯಂಡ್ ಮೇನ್ಲಿ ಈ ಒಂದು ಆರ್ಟಿಕಲ್ ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ ಒಂದು ನಂಜನಗೂಡು ರಸಬಾಳೆ ಬಗ್ಗೆ ಗೊತ್ತಿರಬೇಕು, ಎರಡನೇದಾಗಿ ಮೈಸೂರು ವೀಳ್ಯದೆಲೆ ಬಗ್ಗೆ ಗೊತ್ತಿರಬೇಕು, ಹಾಗೆ ಮೂರನೇದಾಗಿ ನೋಡಿದಾಗ ಇಂಡಿ ಲೈಮ್ ಬಗ್ಗೆ ಗೊತ್ತಿರಬೇಕು. ಇದೆಲ್ಲದರ ಜೊತೆಗೆ ಇವುಗಳ ಒಂದು ಎಕ್ಸ್ಪೋರ್ಟ್ ಏನಿದೆ, ಇವುಗಳ ಒಂದು ರಫ್ತು ಏನಿದೆ, ಇದನ್ನು ನೋಡ್ಕೊಳ್ಳುವಂಥ ಒಂದು ಇದ್ಯಾವುದು ಅಪೇಡ, ಅಗ್ರಿಕಲ್ಚರಲ್ ಆ್ಯಂಡ್ ಪ್ರಾಸೆಸ್ಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ, ಇದು ನೋಡ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಇದರ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕು. ಸೊ ಇಷ್ಟು ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಗೊತ್ತಿರಬೇಕಾಗುತ್ತೆ. ಸೊ ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ನಾವು ಪ್ರಿಲಿಮ್ಸ್ಗಾಗಿ ಓದ್ತಾ ಇರುವಂಥದ್ದು. ಮೊದಲಿಗೆ ನ್ಯೂಸ್ ಏನು ಅಂತ ನಾವು ನೋಡಿದ್ರೆ, ಇತ್ತೀಚೆಗಷ್ಟೇ ಮೊದಲ ಬಾರಿಗೆ ಏರ್ ಶಿಪ್ಮೆಂಟ್ ಮುಖಾಂತರ ಅಂದರೆ ಏರ್ ಮುಖಾಂತರ ಸುಮಾರು 500 kg ರಸಬಾಳೆಯನ್ನು, ಹಾಗೆ 250 kgಯಷ್ಟು ಮೈಸೂರು ವೀಳ್ಯದೆಲೆನ, ಹಾಗೆ 500 kgಯಷ್ಟು ಇಂಡಿ ಲಿಂಬೆಗಳೇನಿದೆ ಇವುಗಳನ್ನು ಮಾಲ್ಡೀವ್ಸ್ಗೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಓಕೆನಾ, ಮಾಲ್ಡೀವ್ಸ್ಗೆ ಇದನ್ನು
ರಫ್ತು ಮಾಡಿರುವಂಥದ್ದು. ಸೊ ಹಾಗಾಗಿ ಇದು ನ್ಯೂಸಲ್ಲಿತ್ತು, ಅದನ್ನೇ ಕೂಡ ಮನ್ ಕಿ ಬಾತಲ್ಲಿ ಅವರು ಹೇಳಿರುವಂಥದ್ದು. ತದನಂತರ ಈಗ ಏನು ಅಂದರೆ ಇದನ್ನು ಎಕ್ಸ್ಪೋರ್ಟನ್ನು ನೋಡ್ಕೊಂಡಿರೋದು ಯಾವುದು, ಅಪೇಡ. ಸೊ ಮೊದಲಿಗೆ ಅಪೇಡ ಬಗ್ಗೆ ನೋಡಿ, ತದನಂತರ ಈ ಮೂರು ಒಂದು ಏನು ಪ್ರಾಡಕ್ಟ್ಸ್ GI, ಈ ಮೂರಕ್ಕೂ ಕೂಡ ಕರ್ನಾಟಕದಲ್ಲಿ GI ಟ್ಯಾಗ್ಗಳಿದೆ. ಸೊ ಆ ಒಂದು ಅದರ ಕುರಿತಾಗಿ ಕೂಡ ನಾವು ನೋಡೋಣ. ಮೊದಲಿಗೆ ಈಗಾಗಲೇ ಹೇಳಿರೋ ಥರ ನಾವು ಅಪೇಡ ಬಗ್ಗೆ ನೋಡೋಣ. ಈಗಾಗಲೇ ಇದರ ಫುಲ್ ಫಾರ್ಮ್ ಕೂಡ ನಾನು ಹೇಳಿದ್ದೀನಿ. ಏನು ಫುಲ್ ಫಾರ್ಮ್ ಅಂದರೆ ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಏನಿದ್ದಾವೆ, ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅನ್ನುವಂಥದ್ದು. ಆ್ಯಂಡ್ ಇದು ಬಂದು ಸ್ಥಾಪಿಸಿರುವಂಥದ್ದು, ಇದನ್ನು 1985ರಲ್ಲಿ ಇದು ಸ್ಥಾಪನೆ ಆಗಿರುವಂಥದ್ದು ಥ್ರೂ ಅಪೇಡ ಆ್ಯಕ್ಟ್. ಸೊ ಇಟ್ ಈಸ್ ಅ ಸ್ಟ್ಯಾಟ್ಯುಟರಿ ಬಾಡಿ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಏನಿದು ಸ್ಟ್ಯಾಟ್ಯುಟರಿ ಬಾಡಿ ಅಂದರೆ ಒಂದು ಆ್ಯಕ್ಟ್ ಮುಖಾಂತರ ಎಸ್ಟಾಬ್ಲಿಷ್ ಆಗಿರುವಂಥದ್ದು. ತದನಂತರ ಏನು ಅಂತಂದರೆ ಇದು ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ, ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಒಂದು ಅಡಿಯಲ್ಲಿ ಇದು ಬರುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ನವದೆಹಲಿ, ನ್ಯೂ ಡೆಲ್ಲಿಯಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ. ಇದರ ಒಂದು ಮುಖ್ಯ ಉದ್ದೇಶ ಏನು ಅಥವಾ ಆಬ್ಜೆಕ್ಟಿವ್ ಏನು ಅಂತಂದರೆ ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ರಫ್ತಿಗೆ ಉತ್ತೇಜನವನ್ನು ನೀಡುವಂಥದ್ದು, ಹಾಗೆ ಅದರ ಅಭಿವೃದ್ಧಿ ಮತ್ತು ನಿಯಂತ್ರಣವನ್ನು ಮಾಡುವಂಥದ್ದು. ಸೊ ಬೇಸಿಕಲಿ ಅಗ್ರಿಕಲ್ಚರ್ ಆ್ಯಂಡ್ ಪ್ರಾಸೆಸ್ಡ್ ಫುಡ್ ಏನಿದೆ ಇದರ ಎಕ್ಸ್ಪೋರ್ಟ್ಸ್ಗಳನ್ನು ನೋಡ್ಕೊಳ್ಳೋದು, ರಫ್ತನ್ನು ನೋಡ್ಕೊಳ್ಳೋದು, ಇದರ ಡೆವಲಪ್ಮೆಂಟ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು, ಹಾಗೆ ಇದರ ಒಂದು ಕಂಟ್ರೋಲನ್ನು ಮಾಡುವಂಥದ್ದು. ಸೊ ಇದಿಷ್ಟು ಅಪೇಡ ಬಗ್ಗೆ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಈಗ ನಮಗೆ ಏನು ಬೇಕು ಅಂದರೆ ನಂಜನಗೂಡು ರಸಬಾಳೆ ಬಗ್ಗೆ ಇನ್ಫಾರ್ಮೇಷನ್ ಬೇಕು. ಸೊ ಮೊದಲಿಗೆ ಇದಾಗಲೇ ಹೇಳಿರೋ ಥರ ಇಟ್ ಇಸ್ ಅ ಬನಾನಾ ವೆರೈಟಿ, ಬಾಳೆಹಣ್ಣಿನ ಒಂದು ತಳಿ ಆಗಿರುತ್ತೆ. ಎಲ್ಲಿ ಹೆಚ್ಚಿನದಾಗಿ ಬೆಳೀತಾರೆ, ಮೈಸೂರಿನ ನಂಜನಗೂಡಲ್ಲಿ ಇದನ್ನು ಹೆಚ್ಚಿನದಾಗಿ ಬೆಳೆಯುವಂಥದ್ದು. ಆಮೇಲೆ ಇಲ್ಲಿ ಯೂಶಲಾಗಿ ಕಬಿನಿ ಒಂದು ನದಿಯ ತೀರದಲ್ಲಿ ಇದನ್ನು ಹೆಚ್ಚಿನದಾಗಿ ಬೆಳೀತಾರೆ. ಇದಕ್ಕೆ GI ಟ್ಯಾಗ್ ಬಂದಿರುವಂಥದ್ದು 2005ರಲ್ಲಿ ಬಂದಿದೆ. ಹಾಗೆ ಇದರ ಒಂದು ಮುಖ್ಯ ಲಕ್ಷಣಗಳನ್ನು ನಾವು ನೋಡಿದ್ರೆ, ಫೀಚರ್ಸ್ಗಳೇನು ಅಂತ ನೋಡಿದ್ರೆ ತುಂಬಾ ಸಿಹಿ ಇರುತ್ತೆ ಈ ಬಾಳೆ, ಓಕೆನಾ. ಅಂದರೆ ಅತ್ಯಂತ ಸಿಹಿ ರುಚಿಯನ್ನು ಹೊಂದಿರುವಂಥದ್ದು ಆ್ಯಂಡ್ ಲೈಟ್ ಫ್ರೇಗ್ರೆನ್ಸನ್ನು ಹೊಂದಿರುತ್ತೆ, ಮೃದುವಾದ ಒಂದು ಗಂಧವನ್ನು ಹೊಂದಿರುತ್ತೆ. ಹಾಗೆಯೇ ಇದರಿಂದ ಒಳ್ಳೆಯ ಡೈಜೆಷನ್ ಏನಿದೆ, ಡೈಜೆಷನ್ ಕೂಡ ಹೆಚ್ಚಿನದ ಅಂದರೆ ಕ್ಲೀನಾಗಿ ನಾರ್ಮಲ್ ಆಗಿ ಸುಲಭವಾಗಿ ಜೀರ್ಣವಾಗುವಂಥದ್ದು. ತದನಂತರ ಇದನ್ನ ಎಲ್ಲಿ ಹೆಚ್ಚಿನದಾಗಿ ಬೆಳೀತಾರೆ ಅಂತಂದರೆ ಒಂದು ಬ್ಲ್ಯಾಕ್ ಸಾಯಿಲ್ ಇರಬೇಕು ಆ್ಯಂಡ್ ಆಲ್ಸೋ ಕಬಿನಿ ನದಿ ದಡದಲ್ಲಿ ಇದನ್ನ ಹೆಚ್ಚಿನದಾಗಿ ಬೆಳೆಯುವಂಥದ್ದು. ಇಷ್ಟು ನಮಗೆ ಈ ಒಂದು ನಂಜನಗೂಡು ರಸಬಾಳೆ ಬಗ್ಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ನಮಗೆ ಏನರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಮೈಸೂರು ವೀಳ್ಯದೆಲೆ, ಮೈಸೂರು ಬೀಟಲ್ ಲೀಫ್ಗಳೇನಿದೆ ಇದರ ಬಗ್ಗೆ, ಓಕೆನಾ. ಇದು ಬಂದು ಪಾನ್ ಲೀವ್ಸ್ನ ಒಂದು ಪ್ರಕಾರಕ್ಕೆ ಸೇರುವಂತಾಗುತ್ತೆ. ಆ್ಯಂಡ್ ಎಲ್ಲಿ ಮುಖ್ಯವಾಗಿ ಬೆಳೀತಾರೆ ಅಂತಂದರೆ ಒಂದು ಮೈಸೂರಲ್ಲಿ ಬೆಳೀತಾರೆ, ತದನಂತರ ವಿಜಯಪುರದಲ್ಲೂ ಕೂಡ ಬೆಳೀತಾರೆ. ವಿಜಯಪುರ ಜಿಲ್ಲೆ ಏನಿದೆ ಇಲ್ಲಿ ಈ ಎರಡು ಕಡೆ ಇದನ್ನು ಬೆಳೆಯುವಂಥದ್ದು. ಆ್ಯಂಡ್ GI ಟ್ಯಾಗ್ ಯಾವಾಗ ಬಂದಿದೆ ಇದಕ್ಕೆ ಅಂದರೆ 2011ರಲ್ಲಿ ಇದಕ್ಕೆ GI ಟ್ಯಾಗ್ ಬಂದಿರುವಂಥದ್ದು. ಸ್ಥಳೀಯವಾಗಿ ಮೈಸೂರಿನಲ್ಲಿ ಇದನ್ನು ಚಿಗುರೆಲೆ ಅಂತ ಕೂಡ ಕರೀತಾರೆ, ಇಲ್ಲ ಅಂತಂದರೆ ವೀಳ್ಯದೆಲೆ ಅಂತ ಏನು ನಾವು ಕರಿತೀವಿ, ವೀಳ್ಯದೆಲೆ ಅಂತ ಕೂಡ ಕರೆಯುವಂಥದ್ದು. ಇದರ ಮುಖ್ಯವಾದ ಲಕ್ಷಣಗಳೇನು ಅಂದರೆ ಇದರ ಒಂದು ಶೇಪ್ ಏನಿದೆ, ಇಟ್ ಈಸ್ ಹಾರ್ಟ್ ಶೇಪ್ಡ್. ಈ ರೀತಿಯಾಗಿ ಈ ವೀಳ್ಯದೆಲೆಗಳು ಬಂದಿರುತ್ತವೆ, ಎಕ್ಸಾಕ್ಟ್ ಶೇಪ್. ತದನಂತರ ಇದರ ಒಂದು ಸುವಾಸನೆ ಕೂಡ ಏನು ತೀವ್ರವಾಗಿರುತ್ತೆ, ಅಂದರೆ ಒಂಥರ ಫ್ರೇಗ್ರೆನ್ಸ್ ಏನಿದೆ ಅದು ಹೆಚ್ಚಿನದಾಗಿರುತ್ತೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ಇದನ್ನು ಅಗ್ದಾಗ ಏನಾಗುತ್ತೆ ಅಂದರೆ ಬಾಯಿಯಲ್ಲಿ ತಾಜಾತನ ಬರುತ್ತೆ ಅನ್ನೋದನ್ನ ಕೂಡ ನಾವು ಇಲ್ಲಿ ಅಬ್ಸರ್ವ್ ಮಾಡಿರುವಂಥದ್ದು. ಸೊ ಇಷ್ಟು ನಮಗೆ ಮೈಸೂರು ಬೀಟಲ್ ಲೀವ್ಸ್ ಅಥವಾ ಮೈಸೂರು ವೀಳ್ಯದೆಲೆ ಬಗ್ಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ನಮಗೆ ಏನು ಬೇಕು ಅಂತಂದರೆ ಯಾವುದರ ಬಗ್ಗೆ ಬೇಕು, ಇಂಡಿ ಲೈಮ್ ಬಗ್ಗೆ ಬೇಕು. ಇಂಡಿ ಲೈಮ್ ಅಥವಾ ಇಂಡಿ ಲಿಂಬೆಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ಇದು ಆಬ್ವಿಯಸ್ ಆಗಿ ಯಾವುದೇ ಪ್ರಕಾರಕ್ಕೆ ಬರುತ್ತೆ, ಲೆಮನ್ ವೆರೈಟಿಗೆ ಬರುತ್ತೆ. ಹಾಗೆ ಇದನ್ನ ಎಲ್ಲಿ ಮುಖ್ಯವಾಗಿ ಬೆಳೆಯುವಂಥದ್ದು, ವಿಜಯಪುರದ ಇಂಡಿ ತಾಲೂಕಿನಲ್ಲಿ ಬೆಳೆಯುವಂಥ ಒಂದು ಲಿಂಬೆಯ ತಳಿಯಾಗಿರುತ್ತೆ. ಇದಕ್ಕೆ GI ಟ್ಯಾಗ್ ಬಂದಿರುವಂಥ ವರ್ಷ ಯಾವುದು, 2019ರಲ್ಲಿ ಇದಕ್ಕೆ ಬಂದಿರುವಂಥದ್ದು. ಆ್ಯಂಡ್ ಇದರ ಮುಖ್ಯವಾದ ಒಂದು ಲಕ್ಷಣಗಳೇನು ಅಂತಂದರೆ ಇದರಲ್ಲಿ ಜ್ಯೂಸ್ ಏನಿರುತ್ತೆ, ರಸ ಏನಿರುತ್ತೆ, ಈ ರಸಾಂಶ ಹೆಚ್ಚಿನದಾಗಿರುತ್ತೆ, ಅಧಿಕವಾಗಿರುತ್ತೆ ಅನ್ನುವಂಥದ್ದು. ಇದರ ಜೊತೆಗೆ ಇದರ ಒಂದು ವಾಸನೆ ಏನಿದೆ ಅಥವಾ ಫ್ರೇಗ್ರೆನ್ಸ್ ಏನಿದೆ ಅದು ಕೂಡ ಗಟ್ಟಿಯಾದ ಒಂದು ವಾಸನೆ ಇರುತ್ತೆ. ಅಷ್ಟೇ ಅಲ್ದಿರ ಇದು ದೀರ್ಘವಾದ ಶೆಲ್ಫ್ ಲೈಫನ್ನು ಹೊಂದಿರುತ್ತೆ, ಅಂದರೆ ದೀರ್ಘಾವಧಿಗೆ ಇದು ಚೆನ್ನಾಗಿರುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್. ಇಲ್ಲಿ ಈ ಒಂದು ಪೇಜಲ್ಲಿ ಏನಿದೆ, ಇಟ್ ಈಸ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ಏನೇನು ಬೇಕು ನಾವು ಎಲ್ಲ ತಿಳ್ಕೊಂಡಿದ್ದೀವಿ. ಅಂದರೆ ಯೂಶಲ್ ಆಗಿ GI ಟ್ಯಾಗ್ ವಸ್ತುಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅಂದರೆ GI ಟ್ಯಾಗ್ ಇರುವಂಥ ವಸ್ತು ಅದು ಯಾವ ಒಂದು ರಾಜ್ಯಕ್ಕೆ ಸೇರಿದೆ, ಇಲ್ಲಾಂದರೆ ಯಾವ ಒಂದು ಪ್ಲೇಸ್ಗೆ ಸೇರಿದೆ ಅನ್ನುವಂಥ ಒಂದು ಮ್ಯಾಚ್ ದ ಪೇರ್ ಅನ್ನುವಂಥ ಒಂದು ಕ್ವೆಶನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದರ ಬಗ್ಗೆ ನಾವು ಈಗಾಗಲೇ ನೋಡಿರುವಂಥ ಕಾರಣ ಮುಂದಿನ ಒಂದು ಆರ್ಟಿಕಲ್ಗೆ ಹೋಗೋಣ.
ನೆರೆ ರಾಜ್ಯಗಳಿಗೆ ಹೋಲಿಸಿದರೆ GDP ಪರಿಮಿತಿಯೊಳಗೆ ಕರ್ನಾಟಕದ ಸಾಲದ ಹೊರೆ ರಾಜ್ಯದ ಸ್ಥಿತಿ ಮೇಲು. ಈ ಒಂದು ಆರ್ಟಿಕಲಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ ರಾಜ್ಯದ ಒಂದು GDP ಕುಸಿತ ಇರ್ಬೋದು, ಸಾಲದ ಹೊರೆ ಇರ್ಬೋದು ಮತ್ತು ಆರ್ಥಿಕ ಒತ್ತಡದ ಒಂದು ಸ್ಥಿತಿಗಳ ಬಗ್ಗೆ ನಾವು ಇಲ್ಲಿ ನೋಡ್ತೀವಿ. ಇತ್ತೀಚೆಗಷ್ಟೇ ಬಂದಂತಹ ಒಂದು ವರದಿ ಪ್ರಕಾರ ಏನು ಗೊತ್ತಾಗಿದೆ ಅಂತಂದರೆ ರಾಜ್ಯದ ಸಾಲದ ಪ್ರಮಾಣ ಏನಿದೆ ಭಾರೀ ಪ್ರಮಾಣದಲ್ಲಿ ಇದು ಹೆಚ್ಚಾಗ್ತಾ ಇದೆ. ಕರ್ನಾಟಕದ ಒಂದು ಡೆಟ್ಗಳೇನಿದೆ, ಸಾಲಗಳೇನಿದೆ, ಇದು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗ್ತಾನೇ ಇದೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇದರ ಪರಿಣಾಮವಾಗಿ ಏನಾಗುತ್ತೆ ಅಂತಂದರೆ ರಾಜ್ಯದ GDPಯ ಒಂದು ಬೆಳವಣಿಗೆಯಲ್ಲಿ ಗಣನೀಯವಾದ ಕುಸಿತವನ್ನು ನಾವು ನೋಡಬೇಕಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು ವರದಿ ಪ್ರಕಾರ ಏನು ಹೇಳ್ತಾ ಇದೆ ಅಂದರೆ ರಾಜ್ಯ ಸರ್ಕಾರದ ಸಾಲದ ಹೊರೆ ಏನಿದೆ GDPಯ ಒಂದು ಪ್ರಮುಖ ಪಾಲನ್ನು ಅದು ಹಿಡಿದಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಏನಾಗುತ್ತೆ ಅಂತಂದರೆ ಯೂಶುವಲ್ ಆಗಿ ರಾಜ್ಯ ಸರ್ಕಾರಗಳು ತಮ್ಮ ಒಂದು ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ಗಳೇನಾದರೂ ಇದ್ದಾವೆ ಅಂತಂದರೆ ಅಥವಾ ಡೆವಲಪ್ಮೆಂಟಲ್ ಸ್ಕೀಮ್ಸ್ಗಳಿದ್ದಾವೆ ಅಂತಂದರೆ ಅದನ್ನು ಜಾರಿಗೊಳಿಸೋದಕ್ಕೆ ಒಂದು ಟ್ಯಾಕ್ಸ್ ರೆವೆನ್ಯೂವನ್ನು ಬಳಸ್ತಾರೆ. ಅಂದರೆ ಈಗ ಏನು 15 ಫಿನಾನ್ಸ್ ಕಮಿಷನ್ ನೀಡುವಂಥ ಒಂದು ರೆವೆನ್ಯೂ ಏನಿರುತ್ತೆ ಅದರಿಂದ ಇರ್ಬೋದು, ಇಲ್ಲ ಸೆಂಟರ್ ನೀಡುವಂಥ ಒಂದು ಗ್ರ್ಯಾಂಟಿನ್ ಏಡ್ಸ್ಗಳೇನಿರ್ತವೆ, ಅನುದಾನಗಳೇನಿರ್ತವೆ ಅದರಿಂದ ಇರ್ಬೋದು, ಇಲ್ಲ ಮೂರನೇದಾಗಿ ನೋಡಿದಾಗ ಲೋನ್ಗಳನ್ನು ತಗೊಂಡು ಪೂರೈಸ್ತವೆ. ಕರೆಕ್ಟ್ ಅಲ್ವಾ? ಈ ಮೂರರ ಮೇಲೆ ರಾಜ್ಯ ಸರ್ಕಾರ ತನ್ನ ಒಂದು ಅಭಿವೃದ್ಧಿ ಯೋಜನೆಗಳನ್ನು ಅವಲಂಬಿತವಾಗಿ ಇಟ್ಟಿರ್ತವೆ ಅನ್ನುವಂಥದ್ದು. ಇನ್ನು ಕಳೆದ ವರ್ಷಗಳಲ್ಲಿ ನಾವು ನೋಡಿದಾಗ COVID-19 ಇರ್ಬೋದು, ಇಲ್ಲ ಫ್ರೀಬಿಗಳನ್ನು ಕೊಟ್ಟಿರುವಂಥದ್ದಿರ್ಬೋದು, ಇಲ್ಲ ಸಬ್ಸಿಡಿಗಳು ಹೆಚ್ಚಾಗ್ತಾ ಇರುವಂಥದ್ದಿರ್ಬೋದು, ಇದೆಲ್ಲದರ ಒಂದು ಕಾರಣದಿಂದ ಏನಾಗಿದೆ ಅಂತಂದರೆ ಸಾಲದ ಮೇಲೆ ಅವಲಂಬನೆ ಹೆಚ್ಚಾಗ್ತಾ ಬಂದಿದೆ ಅನ್ನುವುದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇನ್ನು ನಾವು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಡೇಟಾವನ್ನು ನೋಡಿದ್ರೆ, ಡೇಟಾ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸನ್ನು ನಾವು ನೋಡೋಕ್ಕೆ ಹೋದರೆ ಇಲ್ಲಿ ಕೆಲವಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಮೊದಲಿಗೆ ನೋಡಿದಾಗ ಕರ್ನಾಟಕದ ಒಟ್ಟು ಸಾಲ ಏನಿದೆ, ಟೋಟಲ್ ಡೆಟ್ ಏನಿದೆ, ಇದು ಬಂದು ಸುಮಾರು 7.6 ಲಕ್ಷ ಕೋಟಿಯಷ್ಟು ಇದೆ. ಇಷ್ಟು 7.64 ಲ್ಯಾಕ್ ಅಷ್ಟಿದೆ. ಯಾವಾಗ 2025-26 ಫೈನಾನ್ಷಿಯಲ್ ಇಯರ್ ಅಂದರೆ ಈಗ ಮಾರ್ಚಲ್ಲಿ ಏನು ಎಂಡ್ ಆಗುತ್ತೆ, ಸೊ ಅಷ್ಟರೊಳಗೆ ಇಟ್ ವಿಲ್ ಬಿ 7.64 ಲ್ಯಾಕ್ ಅಂತ ಹೇಳಿದ್ದಾರೆ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು GDP ನೋಡಿದಾಗ ಈ ಒಂದು ಡೆಟ್ ಏನಿದೆ ಇದು ಇಳಿಕೆ ಆಗಿದೆ. ಅಂದರೆ ಡೆಟ್ ಇನ್ಕ್ರೀಸ್ ಆಗಿರುವಂಥ ಕಾರಣ, ಸಾಲ ಇನ್ಕ್ರೀಸ್ ಆಗಿರುವಂಥ ಕಾರಣ GDP ಇಲ್ಲಿ ಕಡಿಮೆ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅದು ಎಷ್ಟಿದೆ ಈ ಟೋಟಲ್ ಡೆಟ್ ಅಂತ ನಾವು ನೋಡಿದಾಗ ಕರ್ನಾಟಕದ GDPಯ ಸುಮಾರು 24.91% ಇದೆ ಪರ್ಸೆಂಟ್ ಆಫ್ GDP. ಅಂದರೆ ಅಪ್ರಾಕ್ಸಿಮೇಟ್ ಆಗಿ 25% ಆಫ್ ಆರ್ GDP ಇಸ್ ಓನ್ಲಿ ಡೆಟ್. ಓಕೆನಾ? ಅಂದರೆ ಕಾಲು ಭಾಗದಷ್ಟು GDP ಏನಿದೆ ಅದು ಕೇವಲ ಸಾಲದಕ್ಕೇ ಹೋಗಿದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇದು ಒಂದು ಪಾಯಿಂಟ್ ಬೇಕಾಗಿರೋದು. ನೆಕ್ಸ್ಟ್ ಏನು ಬೇಕು ಅಂತಂದರೆ ಈ ಆರ್ಡರ್ ಬೇಕಾಗುತ್ತೆ. ಅಂದರೆ ಈಗ ಕೆಲವೊಂದು ಸತಿ ಏನು ಮಾಡ್ತಾರೆ ಅಂತಂದರೆ ಕ್ವೆಶನಲ್ಲಿ ಆರ್ಡರನ್ನು ಕೇಳ್ತಾರೆ, ಯಾರು ಫಸ್ಟು ಯಾರು ಸೆಕೆಂಡು ಅಂತ. ಹಾಗೆ ನೋಡೋಕೆ ಹೋದಾಗ ಮೊದಲಿಗೆ ತಮಿಳುನಾಡು ಬರುತ್ತೆ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಕರ್ನಾಟಕ, ಕೇರಳ. ಸೊ ಕರ್ನಾಟಕದ ಸ್ಥಾನ ಎಷ್ಟು? 4ನೇ ಸ್ಥಾನವನ್ನು ಹೊಂದಿದೆ. ಓವರಾಲ್ ಇಂಡಿಯಾದಲ್ಲಿ ನೋಡಿದಾಗ ರಾಜ್ಯದ ಸಾಲದ ಪ್ರಮಾಣವನ್ನು ನಾವು ನೋಡಿದಾಗ ಕರ್ನಾಟಕ 4ನೇ ಸ್ಥಾನವನ್ನು ಹೊಂದಿದೆ, ಮೊದಲನೇ ಸ್ಥಾನವನ್ನು ತಮಿಳುನಾಡು ಹೊಂದಿದೆ ಅನ್ನುವಂಥದ್ದು. ಇನ್ನು ಈ ರೀತಿಯಾಗಿ ಹೆಚ್ಚುತ್ತಾ ಇರುವಂಥ ಸಾಲದ ಪರಿಣಾಮಗಳೇನು ಅಂತ ನಾವು ನೋಡಿದ್ರೆ, ಇಂಪ್ಯಾಕ್ಟ್ಗಳೇನು ಅಂತ ನಾವು ನೋಡಿದ್ರೆ, ಒಂದು ಆರ್ಥಿಕ ಪರಿಣಾಮ ಬೀರುತ್ತೆ. ಒಂದು ಎಕನಾಮಿಕಲಿ ನಾವು ನೋಡಿದಾಗ ಒಂದು ಇಂಟ್ರೆಸ್ಟ್ ರೇಟ್ಗಳು ಹೆಚ್ಚಾಗುತ್ತೆ, ಆ ಬಡ್ಡಿ ದರ, ಪಾವತಿ ದರ ಏನಿರುತ್ತೆ ಇದು ಹೆಚ್ಚಾಗುತ್ತೆ. ತದನಂತರ ಏನಂದರೆ ಡೆವಲಪ್ಮೆಂಟಲ್ ಕಾಸ್ಟ್ಗಳೇನಿರುತ್ತೆ ಅದು ಕಡಿಮೆ ಆಗುತ್ತೆ. ಅಂದರೆ ಈಗ ಅಭಿವೃದ್ಧಿಯ ಒಂದು ಯೋಜನೆಗಳಿಗೆ ಇರುವಂಥ ಅನುದಾನ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ ಅನ್ನುವಂಥದ್ದು. ಎರಡನೇದಾಗಿ ಸೋಷಿಯಲ್ ನೋಡಿದ್ರೆ ಸಾಮಾಜಿಕವಾಗಿ ಏನು ಪರಿಣಾಮ ಬೀರುತ್ತೆ ಅಂತ ನೋಡಿದಾಗ ಫ್ಯೂಚರ್ ಜನರೇಷನ್ಸ್ ಮೇಲೆ ಡೆಟ್ ಬರ್ಡನ್ ಹೆಚ್ಚಾಗುತ್ತೆ. ಡೆಟ್ ಬರ್ಡನ್ ಆನ್ ಫ್ಯೂಚರ್ ಜನರೇಷನ್ಸ್ಗಳು ಹೆಚ್ಚಾಗುತ್ತೆ ಅನ್ನುವಂಥದ್ದು. ಎರಡನೇದಾಗಿ ನೋಡಿದಾಗ ಸಾರ್ವಜನಿಕ ಸೇವೆಗಳ ಗುಣಮಟ್ಟ ಏನಿದೆ ಅದು ಕುಸಿತವಾಗುತ್ತೆ. ಸೊ ಕ್ವಾಲಿಟಿ ಆಫ್ ಸರ್ವಿಸ್ ಡೆಲಿವರಿ ಇಲ್ಲಿ ಕಡಿಮೆ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಅಡ್ಮಿನಿಸ್ಟ್ರೇಟಿವ್ ಪರ್ಸ್ಪೆಕ್ಟಿವ್ ನಾವು ನೋಡಿದ್ರೆ, ಒಂದು ಫಿಸ್ಕಲ್ ಡಿಸಿಪ್ಲಿನ್ ಕಡಿಮೆ ಆಗುತ್ತೆ. ಓಕೆನಾ? ಒಂದು ಫಿಸ್ಕಲ್ ಡಿಸಿಪ್ಲಿನ್ ಕಡಿಮೆ ಆಗುತ್ತೆ. ತದನಂತರ ಈ ಒಂದು ಸ್ಕೀಮ್ಗಳ ಇಂಪ್ಲಿಮೆಂಟೇಷನ್ ಏನಿದೆ, ಯೋಜನೆಗಳ ಒಂದು ಅನುಷ್ಠಾನ ಏನಿದೆ ಅದು ಕೂಡ ಡಿಲೇ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಹಾಗಾದರೆ ಏನು ಮಾಡಬೇಕು? ಈ ಒಂದು ಸಾಲಗಳನ್ನು ಕಡಿಮೆ ಮಾಡಬೇಕಂದ್ರೆ ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಫಿಸ್ಕಲ್ ಡಿಸಿಪ್ಲಿನನ್ನು ನಾವು ತರಬೇಕು. FRBMನ ಒಂದು ನಿಯಮಗಳ ಪಾಲನೆಯನ್ನು ಮಾಡಬೇಕಾಗತ್ತೆ.
ಎರಡನೇದಾಗಿ ನೋಡಿದಾಗ ಈ ಒಂದು ಟ್ಯಾಕ್ಸ್ ರೆವೆನ್ಯೂ ಏನಿದೆ, ಟ್ಯಾಕ್ಸ್ ರೆವೆನ್ಯೂನ ಎಕ್ಸ್ಪ್ಯಾಂಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಆಸ್ತಿ ತೆರಿಗೆಯನ್ನು ಸುಧಾರಣೆ ಮಾಡೋದಿರ್ಬೋದು, ಇಲ್ಲ ಡಿಜಿಟಲ್ ತೆರಿಗೆ ವ್ಯವಸ್ಥೆಯನ್ನು ತರೋದಿರ್ಬೋದು, ಈ ರೀತಿಯಾಗಿ ನಾವು ಮಾಡಬೇಕಾಗುತ್ತೆ. ಆ್ಯಂಡ್ ಮೂರನೇದಾಗಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪನ್ನು ಮತ್ತಷ್ಟು ಉತ್ತೇಜನಗೊಳಿಸುವಂಥದ್ದು. ಸೊ ಇದೆಲ್ಲ ಮಾಡಿದಾಗ ನಮಗೆ ಬೇಕಾಗಿರುವಂಥ ಅಂದರೆ ಅಥವಾ ಒಂದು ಸಾಲದ ಹೊರೆ ಏನಿದೆ, ಈ ಸಾಲದ ಹೊರೆಯನ್ನು ನಾವು ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ತಾಮ್ರಗಣಿ ಪುನರಾರಂಭಕ್ಕೆ ಅಧ್ಯಯನ. ಏನು ಮಾಡಿದೆ ಕರ್ನಾಟಕ ಸರ್ಕಾರ ಅಂತಂದರೆ, ಈ ಒಂದು ತಾಮ್ರಗಣಿಯನ್ನು ಪುನರಾರಂಭ ಮಾಡೋದಕ್ಕೆ ಒಂದು ಅಧ್ಯಯನ ನಡೆಸಬೇಕು ಅಂತ ಡಿಸೈಡ್ ಮಾಡಿ ಒಂದು ತಜ್ಞ ಸಮಿತಿಯನ್ನು ರಚಿಸಬೇಕು ಅಂತ ಕೂಡ ಮುಂದಾಗಿರುವಂಥದ್ದು. ಈಗ ಯಾಕೆ ಇದು ನ್ಯೂಸಲ್ಲಿರೋದು ಅಂತಂದರೆ, ಇವೇನು ಸರ್ಕಾರ ಈ ಹಿಂದೆ ಮುಚ್ಚಿದೆ, ತಾಮ್ರಗಣಿಗಳನ್ನು ಏನು ಮುಚ್ಚಿದೆ, ಅದನ್ನು ಯಾವ ರೀತಿಯಾಗಿ ಪುನರಾರಂಭಿಸಬೇಕು ಅನ್ನುವುದನ್ನು ಇಲ್ಲಿ ಯೋಚಿಸೋದಕ್ಕೆ. ಯಾಕೆ ಇದನ್ನು ಪುನರಾರಂಭಿಸಬೇಕು ಅಂತ ನಾವು ನೋಡಿದ್ರೆ, ಚಿನ್ನದ ಬೆಲೆ ಏರಿಕೆ ಆಗ್ತಾನೆ ಇದೆ ನಾವು ನೋಡ್ತಾ ಇದ್ರೆ. ಸೊ ಎಸ್ಟರ್ಡೇ ಇಟ್ ವಾಸ್ ಅರೌಂಡ್ 14,000 ಸಮಥಿಂಗ್ ಫಾರ್ 1 ಗ್ರಾಮ್ ಅಲ್ವಾ. ಸೊ ಈ ರೀತಿಯಾಗಿ ಇದೆ ಅಂತಂದಾಗ ಆ ಒಂದು ಚಿನ್ನದ ಒಂದು ಬೆಲೆ ಏರಿಕೆ ಆಗ್ತಾ ಇದ್ದಂಥ ಕಾರಣ ತಾಮ್ರಕ್ಕೂ ಕೂಡ ಹೆಚ್ಚಿನದಾದ ಒಂದು ಬೇಡಿಕೆ ಬರ್ತಾ ಇದೆ. ಸೊ ಅದೇ ಒಂದು ನಿಟ್ಟಿನಲ್ಲಿ ಈ ಒಂದು ಏನಂತೀವಿ ಡಿಸಿಷನನ್ನು ತಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಆ್ಯಂಡ್ ಭಾರತದಲ್ಲಿ ಈ ತಾಮ್ರ ಎಲ್ಲೆಲ್ಲಿ ನಾವು ಬಳಸ್ತೀವಿ ಅಂತಂದರೆ, ಅಥವಾ ತಾಮ್ರದ ಒಂದು ಅಪ್ಲಿಕೇಶನ್ಸನ್ನು ನಾವು ನೋಡೋಕ್ಕೆ ಹೋದರೆ, ಒಂದು ವಿದ್ಯುತ್ ತಂತಿಗಳಲ್ಲಿ ನಾವು ಬಳಸ್ತೀವಿ, ಎಲೆಕ್ಟ್ರಿಕ್ ವೈರ್ಗಳಲ್ಲಿ ಬಳಸುವಂಥದ್ದು. ಎರಡನೇದಾಗಿ ನೋಡಿದಾಗ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಕೂಡ ತಾಮ್ರವನ್ನು ಹೆಚ್ಚಿನದಾಗಿ ಬಳಸ್ತೀವಿ. ಅಷ್ಟೇ ಅಲ್ಲದಿರ ಸೋಲಾರ್ ಒಂದು ಯೂನಿಟ್ಸ್ಗಳೇನಿರ್ತವೆ, ಇಲ್ಲಿ ನಾವು ಕಾಪರನ್ನು ಬಳಸ್ತೀವಿ. ಹಾಗೆ ಎಲೆಕ್ಟ್ರಿಕ್ ವಿಗಳಲ್ಲಿ ಬಳಸುವಂಥದ್ದು, ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬಳಸುವಂಥದ್ದು, ಡಿಫೆನ್ಸ್ ಎಕ್ವಿಪ್ಮೆಂಟ್ಸಲ್ಲಿ ಬಳಸುವಂಥದ್ದು. ಸೊ ಈ ರೀತಿಯಾಗಿ ನಾವು ನೋಡಿದಾಗ ತಾಮ್ರಕ್ಕೆ ಹೆಚ್ಚಿನದಾಗಿ ಬೇಡಿಕೆ ಹೆಚ್ಚಾಗ್ತಾನೆ ಇದೆ. ಆ್ಯಂಡ್ ಇದು ಎಲ್ಲದರ ಜೊತೆ ಗೋಲ್ಡ್ನ ಒಂದು ಪ್ರೈಸ್ ಹೆಚ್ಚಾಗ್ತಾ ಇರುವಂಥ ಕಾರಣ ಕೂಡ ಈ ಒಂದು ತಾಮ್ರಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಇಲ್ಲಿ ಯಾವ ಒಂದು ಗಣಿಯ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಅಂತಂದರೆ, ಚಿತ್ರದುರ್ಗದ ಹತ್ರ ಇರುವಂಥ ಇಂಗಳದಾಳು ಏನಿದೆ, ಇಂಗಳದಾಳು ಗಣಿಗಾರಿಕೆ ಏನಿತ್ತು, ಅಲ್ಲಿ ಮೊದಲು ಕಾಪರ್ ಮೈನಿಂಗನ್ನು ಮಾಡ್ತಾ ಇದ್ದಿದ್ದು. ಎಲ್ಲಿವರೆಗೆ 1994ವರೆಗೂ ಅಲ್ಲಿ ಕಾಪರ್ ಮೈನಿಂಗನ್ನು, ತಾಮ್ರ ಗಣಿಯನ್ನು ಅಲ್ಲಿ ಮಾಡಲಾಗ್ತಾ ಇತ್ತು. 1994 ಇದನ್ನ ಮುಚ್ಚಲಾಗಿತ್ತು. ಮುಖ್ಯ ಕಾರಣ ಏನೇನು ಕೊಟ್ಟಿದ್ರು ಅವಾಗ ಅಂದರೆ, ಒಂದು ಪೊಲ್ಯೂಷನ್, ಮಾಲಿನ್ಯ ಆಗ್ತಾ ಇದೆ ಅನ್ನುವಂಥದ್ದು, ಒಂದು ನಾರ್ಮಲ್ ಪರಿಸರ ಮಾಲಿನ್ಯ, ಇನ್ನೊಂದು ಗ್ರೌಂಡ್ ವಾಟರ್ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಕೂಡ ಹೇಳಿ, ತದನಂತರ ಕಾರ್ಮಿಕರ ಒಂದು ವರ್ಕರ್ಸ್ನ ಒಂದು ಹೆಲ್ತ್ ಇಶ್ಯೂವನ್ನು ಕೋಟ್ ಮಾಡಿದರು. ಹಾಗೆ ತಾಂತ್ರಿಕ ಅಡಚಣೆಗಳು ಕೂಡ ಇತ್ತು, ಟೆಕ್ನಾಲಜಿಯ ಒಂದು ಇದಾಗದೇ ಇರುವಂಥದ್ದು. ತದನಂತರ ಆರ್ಥಿಕ ಅನಾನುಕೂಲತೆ, ಎಕನಾಮಿಕ್ ಪರ್ಸ್ಪೆಕ್ಟಿವಲ್ಲೂ ನೋಡಿದಾಗ ಅದು ಲಾಸ್ ಆಗ್ತಾ ಇತ್ತು ಅನ್ನುವಂಥ ಒಂದು ಕಾರಣಗಳಿಂದ ಇದನ್ನು ಮುಚ್ಚಲಾಗಿತ್ತು. ಯಾವುದು ಇಂಗಳದಾಳು ಏನು ತಾಮ್ರ ಗಣಿ ಇದೆ ಇದನ್ನು. ಬಟ್ ಈಗ ತಾಮ್ರಕ್ಕೆ ಮತ್ತೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇರುವಂಥ ಕಾರಣ ಈ ಒಂದು ಡಿಸಿಷನ್ಗೆ ಬಂದಿರುವಂಥದ್ದು. ಇನ್ನು ನಾವು ಈ ಇಂಗಳದಾಳು ಬಗ್ಗೆ ನಾವು ನೋಡೋಕೆ ಹೋದರೆ, ಶಾತವಾಹನರ ಕಾಲದಲ್ಲಿ ಚಂದ್ರಗಿರಿ ಅಂತ ನಾವು ಇದನ್ನು ಕರಿತಾ ಇದ್ದಂಥದ್ದು. ಓಕೆನಾ. ಇಲ್ಲಿ ಈ ಒಂದು ಪ್ರದೇಶದಲ್ಲಿ ತಾಮ್ರದ ನಾಣ್ಯಗಳನ್ನು ಅವರು ಟಂಕಿಸ್ತಾ ಇದ್ರು, ಅಂದರೆ ಕಾಪರ್ ಕಾಯಿನ್ಸನ್ನು ಅವರು ಮಿಂಟ್ ಮಾಡ್ತಾ ಇದ್ದಂಥದ್ದು ಯಾವಾಗ, ಶಾತವಾಹನರ ಕಾಲದಲ್ಲಿ. ಓಕೆನಾ. ಸೊ ಅಲ್ಲಿ ಅದೇ ಒಂದು ಟೈಮಲ್ಲಿ ಇಲ್ಲಿ ಚಿನ್ನ ಕೂಡ ಸಿಗ್ತಾ ಇತ್ತು. ಸೊ ಅದಕ್ಕೆ ಅದನ್ನು ಚಿನ್ನದ ಗಿರಿ ಅಂತ ಕೂಡ ಇದನ್ನು ಕರಿತಾ ಇದ್ರು, ಇಲ್ಲಿ ಚಂದ್ರವಳ್ಳಿಯನ್ನು. ಇದು ಆ್ಯಕ್ಚುಲಾಗಿ ಇತಿಹಾಸವನ್ನು ನಾವು ನೋಡಿದ್ರೆ. ತದನಂತರ ಏನಾಯಿತು ಅಂದರೆ 1965 ತಾಮ್ರದ ಗಣಿಯನ್ನು ಆರಂಭಿಸಿದ್ದು ಎಲ್ಲಿ, ಇಂಗಳದಾಳಲ್ಲಿ ಆರಂಭಿಸಿದ್ದು ಯಾವಾಗ, 1965 ಆ್ಯಂಡ್ 1994ವರೆಗೂ ಇದನ್ನು ಮಾಡ್ತಾ ಇದ್ದಂಥದ್ದು. ಮುಖ್ಯವಾಗಿ ಇಲ್ಲಿ ಬಂದಂತಹ ತಾಮ್ರವನ್ನು ಖರೀದಿಸ್ತಾ ಇದ್ದಿದ್ದು ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಏನು ಇದೆ, ಈ ಒಂದು ಕಂಪನಿ ಈ ಒಂದು ಇಂಗಳದಾಳುನಲ್ಲಿ ತಾಮ್ರವನ್ನು ಖರೀದಿಸ್ತಾ ಇದ್ದಿದ್ದು. ನಂತರ ಏನಾಯಿತು ಅಂತಂದರೆ, ಈ ಒಂದು ಏನು ಇದೆ, ಈ ಒಂದು ಇಂಗಳದಾಳು ತಾಮ್ರದ ಗಣಿ ಏನಿದೆ, ಇದು ಹಟ್ಟಿ ಚಿನ್ನದ ಗಣಿ ನಿಯಮಿತ ಏನಿದೆ ಇದರ ಜೊತೆಗೆ ವಿಲೀನಗೊಳ್ತು. ಸೊ ಎರಡು ಕೂಡ ಮರ್ಜ್ ಆಗೋಯ್ತು. ಆ್ಯಂಡ್ 1992 2002ವರೆಗೂ ನಾವು ನೋಡಿದ್ರೆ, ಈ 10 ವರ್ಷಗಳಲ್ಲಿ ಈ ಒಂದು HGML ಏನಿದೆ, ಚಿತ್ರದುರ್ಗದ ಚಿನ್ನದ ಗಣಿ ಹೆಸರಲ್ಲಿ ಅಲ್ಪ ಪ್ರಮಾಣದಲ್ಲಿ ಚಿನ್ನವನ್ನು ಕೂಡ ಇಲ್ಲಿ ತೆಗಿತಾ ಇದ್ರು ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಎಲ್ಲ ಒಂದು ಕಾರಣದಿಂದ ಈಗ ಮತ್ತೆ ಇದನ್ನು ಪುನರಾರಂಭ ಮಾಡೋದಕ್ಕೆ ಒಂದು ತಜ್ಞ ಸಮಿತಿಯನ್ನು ನಿರ್ಮಿಸಿರುವಂಥದ್ದು. ಸೊ ಅದು ಯಾವ ರೀತಿಯಾಗಿ ಡಿಸಿಷನನ್ನು ತಗೊಳ್ಳುತ್ತೆ ನೋಡಿ, ಮುಂದಿನ ದಿನಗಳಲ್ಲಿ ಏನಾದ್ರು ನ್ಯೂಸ್ ಬಂದರೆ ಅದನ್ನು ನಾವು ಆಗ ನೋಡೋಣ. ಸೊ ಇಷ್ಟು ಈ ಒಂದು ಆರ್ಟಿಕಲ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಜೇನು ಪರೀಕ್ಷೆಗೆ ಪ್ರಯೋಗಾಲಯ ಬೆಂಗಳೂರು ಕೃಷಿ ವಿವಿ ಜೇನು ಕೃಷಿ ವಿಭಾಗದಲ್ಲಿ ಸ್ಥಾಪನೆ. ಕರ್ನಾಟಕದಲ್ಲಿ ಜೇನಿನ ಒಂದು ಕೃಷಿಗೆ ಉತ್ತೇಜನವನ್ನು ನೀಡಲು ಮತ್ತು ಅದೇ ರೀತಿಯಾಗಿ ಆ ಒಂದು ಜೇನಿನ ರಫ್ತಿಗೆ ಉತ್ತೇಜನವನ್ನು ನೀಡಲು ಈ ಒಂದು ಹೊಸದಾದ ಕ್ರಮವನ್ನು ಕೈಗೊಂಡಿರುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಜೇನು ಏನು ತೆಗಿತಾರೆ ಆ ಜೇನಿನ ಒಂದು ಪರೀಕ್ಷೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ.
ಯಾಕೆ ಅಂತಂದರೆ ನಾವು ಯೂಶ್ವಲ್ ಆಗಿ ಹನಿಯನ್ನು ನೋಡಿದ್ರೆ, ಜೇನನ್ನು ನೋಡಿದ್ರೆ ಯಾವುದು ಕಲಬೆರಕೆ ಆಗಿರುವಂಥದ್ದು, ಯಾವುದು ಒಳ್ಳೆ ಕ್ವಾಲಿಟಿಯದು, ಇದೆಲ್ಲ ನಮಗೆ ಗೊತ್ತಾಗ್ತಾ ಇರಲ್ಲ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಪ್ರಯೋಗಾಲಯವನ್ನು, ಒಂದು ಲ್ಯಾಬೊರೇಟರಿಯನ್ನು ನಿರ್ಮಿಸೋದಕ್ಕೆ ಮುಂದಾಗಿದ್ದಾರೆ ಅಥವಾ ಸ್ಥಾಪಿಸೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಎಲ್ಲಿ ಅಂತಂದರೆ ಬೆಂಗಳೂರಿನ JKVK ಕ್ಯಾಂಪಸ್ಸಲ್ಲಿ ಇದನ್ನು ಸ್ಥಾಪಿಸೋದಕ್ಕೆ ಮುಂದಾಗಿರುವಂಥದ್ದು. ಮತ್ತು ಈ ಒಂದು ಪ್ರಯೋಗಾಲಯದಲ್ಲಿ ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಅನ್ನುವಂಥ ಒಂದು ತಂತ್ರಜ್ಞಾನವನ್ನು ಅವರು ಬಳಸಿ ಈ ಒಂದು ಜೇನುತುಪ್ಪದ ಒಂದು ಏನಂತೀವಿ ಗುಣಮಟ್ಟವನ್ನು ಪರೀಕ್ಷೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಯಾಕೆ ಈ ಒಂದು NMR ಟೆಕ್ನಾಲಜಿ ಬೇಕಾಯಿತು ಅಂತ ನಾವು ನೋಡಿದ್ರೆ, ಒಂದು ಈಗಾಗಲೇ ಹೇಳಿರೋ ಥರ ಕಲಬೆರಕೆ ಆಗ್ತಾ ಇರುವಂಥದ್ದು, ಅಡಲ್ಟ್ರೇಷನ್ ಮಾಡ್ತಾ ಇದ್ದಾರೆ ಜೇನುತುಪ್ಪಕ್ಕೆ. ಸೊ ಅದರಿಂದ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ. ಎರಡನೇದಾಗಿ ನೋಡಿದಾಗ ಈ ಒಂದು ಡೂಪ್ಲಿಕೇಟ್ ಲೇಬಲ್ಗಳನ್ನು ಬಳಸ್ತಾ ಇದ್ದಾರೆ. ಓಕೆನಾ, ಡೂಪ್ಲಿಕೇಟ್ ಲೇಬಲ್ಗಳನ್ನು ಬಳಸಿ ಆ ಒಂದು ಜೇನುತುಪ್ಪವನ್ನು ಮಾರಾಟ ಮಾಡ್ತಾ ಇರುವಂಥದ್ದು. ಸೊ ಈ ರೀತಿಯಾಗಿ ಏನಾಗುತ್ತೆ ಅಂತಂದರೆ ಇದರಲ್ಲಿ ಕ್ವಾಲಿಟಿಯನ್ನು ನಾವು ಅಂದರೆ ಯಾವುದು ಒಳ್ಳೆಯದು, ಯಾವುದು ಆ್ಯಕ್ಚುಯಲ್ ಅಥವಾ ಯಾವುದು ಒರಿಜಿನಲ್ ಅನ್ನೋದನ್ನು ನಾವು ಕಂಡುಹಿಡಿಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನು ಮಾಡ್ತಿದ್ದಾರೆ, ಈ ಒಂದು NMR ಟೆಕ್ನಾಲಜಿಯಲ್ಲಿ ಇದನ್ನು ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಿದಾಗ ಬೇಸ್ಡ್ ಆನ್ ಡೇಟಾ ಆಧಾರಿತವಾಗಿ ಇದು ರಿಸಲ್ಟ್ಸ್ಗಳನ್ನು ಕೊಡುತ್ತೆ. ಸೊ ಆ ಒಂದು ರಿಸಲ್ಟ್ಸ್ಗಳು ಬಂದ ಮೇಲೆ ಅದಕ್ಕೆ ಸರ್ಟಿಫಿಕೇಟನ್ನು ಕೂಡ ಇಲ್ಲಿ ನೀಡ್ತಾರೆ. ಸೊ ಈ ಸರ್ಟಿಫಿಕೇಟ್ ಇದೆ ಅಂತಂದರೆ ಅದು ಎಕ್ಸ್ಪೋರ್ಟ್ಗಳನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ ಮತ್ತು ಇದರ ಒಂದು ಬೆಲೆಯನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ ಅನ್ನುವಂಥದ್ದು. ಯಾಕೆ ಅಂತಂದರೆ ಒಂದು ಸರ್ಟಿಫಿಕೇಟ್ ಇದೆ ಅಂದರೆ ಗೌರ್ಮೆಂಟ್, ಈಗ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ JKVK ಅಂದರೆ ಇಟ್ ಇಸ್ ಅ ಗೌರ್ಮೆಂಟ್ ಆರ್ಗನೈಸೇಷನ್ ಅಥವಾ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್. ಸೊ ಗೌರ್ಮೆಂಟ್ ಇನ್ಸ್ಟಿಟ್ಯೂಟಿಂದ ಒಂದು ಸರ್ಟಿಫಿಕೇಟ್ ಬಂದಿದೆ ಅಂದರೆ ಅಲ್ಲಿ ಅಥೆಂಟಿಸಿಟಿ ಹೆಚ್ಚಾಗುತ್ತೆ. ಸೊ ಅಥೆಂಟಿಸಿಟಿ ಹೆಚ್ಚಾದಾಗ ಏನಾಗುತ್ತೆ, ರಫ್ತಿಗೆ ಕೂಡ ಅದು ಉತ್ತೇಜನವನ್ನು ನೀಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದರ ಒಂದು ಬೆಲೆ ಏನಿದೆ, ಬೆಲೆ ಕೂಡ ಇಲ್ಲಿ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಮುಖ್ಯವಾಗಿ ಏನು ಗ್ರಾಮೀಣ ಭಾಗದಲ್ಲಿ ಇರುವಂಥ ಜನರು ಏನು ಜೇನಿನ ಮೇಲೆ ತಮ್ಮ ಒಂದು ಜೀವನೋಪಾಯ ಏನು ನಡೆಸ್ತಾ ಇದ್ದಾರೆ ಅವರಿಗೆ ಇಲ್ಲಿ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಮತ್ತೊಂದು ವಿಚಾರ ಈ ಒಂದು ಆರ್ಟಿಕಲಲ್ಲಿ ಏನು ಬೇಕು ಅಂತಂದರೆ, ಈ ಒಂದು ಏನು ಪ್ರಯೋಗಾಲಯವನ್ನು ಸ್ಥಾಪಿಸಿದರೆ ಇದನ್ನು ಸ್ಥಾಪಿಸಿರುವಂಥದ್ದು ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನಾ ಕೇಂದ್ರ ಏನಿದೆ ಇದು ಮಾಡಿರುವಂಥದ್ದು. ಓಕೆನಾ, ಅಂದರೆ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಕೌನ್ಸಿಲ್ ಏನಿದೆ. ಸೊ ಈ ಒಂದು ಇದರ ಜೊತೆಗೆ JKVK ಸೇರಿ ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. ಆ್ಯಂಡ್ ಇದರ ಒಂದು ವೆಚ್ಚ ಒಂದು ಆಲ್ಮೋಸ್ಟ್ 10.3 crores. ಓಕೆನಾ, 10.3 crores ಅಷ್ಟು ಇದರ ಒಂದು ವೆಚ್ಚ ಆಗಿರುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ರಾಜ್ಯದ ವಿವಿಧೆಡೆ ನಡೆದ ಜಲ್ಜೀವನ್ ಪರೀಕ್ಷೆಯಲ್ಲಿ ದೃಢ ಬ್ಯಾಕ್ಟೀರಿಯಾ ರಾಸಾಯನಿಕ ಮಿಶ್ರಣ ಆತಂಕ ಉಲ್ಬಣ, ಕುಡಿಯ ನೀರು ಕಲುಷಿತ. ಸೊ ಏನಾಗಿದೆ ಅಂತಂದರೆ ಕಳೆದ 3 ವರ್ಷಗಳಲ್ಲಿ ನಾವು ನೋಡಿದಾಗ 3 yearsಲ್ಲಿ ನಾವು ನೋಡಿದಾಗ ಸುಮಾರು 9 ಲಕ್ಷ ಮಾದರಿಯನ್ನು ಜಲ್ಜೀವನ್ ಮಿಷನ್ ಅಡಿಯಲ್ಲಿ ಟೆಸ್ಟ್ ಮಾಡಿದ್ದಾರೆ. ಓಕೆನಾ, ಈ 9 ಲಕ್ಷ ಮಾದರಿಯಲ್ಲಿ ಸುಮಾರು 60,000 ಮಾದರಿ ಏನಿದೆ, 60,000 ಮಾದರಿಗಳು ಕಲುಷಿತ ಅಂತ ಗೊತ್ತಾಗಿದೆ. ಅಂದರೆ ಇಷ್ಟು ಪೊಲ್ಯೂಟೆಡ್ ಅಂತ ಗೊತ್ತಾಗಿದೆ. ಓಕೆನಾ, ಸೊ ಇಟ್ ಈಸ್ ಅ ವೆರಿ ಹ್ಯೂಜ್ ನಂಬರ್. ನಾವು ಹಾಗೆ ನೋಡಿದಾಗ ಇಟ್ ಈಸ್ ಅ ವೆರಿ ಹ್ಯೂಜ್ ನಂಬರ್ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗಾದರೆ ಯಾಕೆ ಈ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾವು ರೀಸನ್ಸ್ ಏನಕ್ಕೆ ಅಂತ ನಾವು ನೋಡಿದ್ರೆ ಇಲ್ಲಿ ಮುಖ್ಯವಾಗಿ 2 ಥರ ರೀಸನನ್ನು ಕೊಡ್ತಾರೆ. ಒಂದು ಕೆಮಿಕಲ್ಸ್ಗಳು ಸೇರ್ಕೊತಾ ಇರುವಂಥದ್ದು, ಇನ್ನೊಂದು ಬ್ಯಾಕ್ಟೀರಿಯಾಗಳು ಸೇರ್ಕೋತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಕೆಮಿಕಲ್ಸ್ ಸೇರ್ಪಡೆ ಆಗಿರುವಂಥ ಮಾದರಿಗಳು ಬಂದು ಕಳೆದ 3 ವರ್ಷಗಳಲ್ಲಿ ಸುಮಾರು 53,089 ಸ್ಯಾಂಪಲ್ಗಳಲ್ಲಿ ಕೆಮಿಕಲ್ಗಳನ್ನು ನೋಡಿದ್ದಾರೆ. ಅದೇ ರೀತಿಯಾಗಿ ಸುಮಾರು 7,696 ಸ್ಯಾಂಪಲ್ಗಳಲ್ಲಿ ಬ್ಯಾಕ್ಟೀರಿಯಾಗಳಿರುವುದನ್ನು ಸಾಬೀತಾಗಿದೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇನ್ನು ಕೆಮಿಕಲ್ಸ್ ಈಗಾಗಲೇ ಹೇಳ್ತಾರೆ, ಒಂದು ರೀಸನ್ ಕೆಮಿಕಲ್ಸು, ಇನ್ನೊಂದು ಬ್ಯಾಕ್ಟೀರಿಯಾ. ಕೆಮಿಕಲ್ಸ್ ಯಾವ ರೀತಿಯಾಗಿ ಸೇರ್ಕೋತಾ ಇದೆ ಅಂತಂದರೆ ಒಂದು ನ್ಯಾಚುರಲ್ ಮೀನ್ಸಿಂದ, ಇನ್ನೊಂದು ಆರ್ಟಿಫಿಷಿಯಲ್ ಅಥವಾ ಮ್ಯಾನ್ ಮೇಡ್ ಅಂತ ಹೇಳ್ಬೋದು. ಆರ್ಟಿಫಿಷಿಯಲ್ ಅಥವಾ ಮ್ಯಾನ್ ಮೇಡ್ ಅಂತ ನಾವು ಬಂದಾಗ ಒಂದು ಇಂಡಸ್ಟ್ರಿಗಳಿಂದ ಹೊರಬರ್ತಾ ಇರುವಂಥ ತ್ಯಾಜ್ಯ ಅದನ್ನು ಸರಿಯಾಗಿ ಅವರು ಸಂಸ್ಕರಿಸದೆ ಹಾಗೆ ಬಿಡ್ತಾ ಇರುವಂಥದ್ದು, ಅದರಿಂದ ಆಗ್ತಾಯಿದೆ. ಎರಡನೇದಾಗಿ ನೋಡಿದಾಗ ಈ ಒಂದು ವೇಸ್ಟ್ ವಾಟರ್ ಪೈಪ್ಲೈನ್ ಏನಿದೆ ಅದು ಮತ್ತು ಡ್ರಿಂಕಿಂಗ್ ವಾಟರ್ ಪೈಪ್ಲೈನ್ ಪಕ್ಕದಲ್ಲಿದೆ. ಆ್ಯಂಡ್ ಹಳೇದಾಗಿರುವಂಥ ಕಾರಣ ಏನಾಗುತ್ತೆ ಅಂದರೆ ಈ ವೇಸ್ಟ್ ವಾಟರ್ ಪೈಪ್ಲೈನ್ಗಳು ಒಡೆದೋಗೋದಿರ್ಬೋದು, ಇಲ್ಲ ಅಂತಂದರೆ ಎಲ್ಲೋ ಅದನ್ನು ಜಾಯಿನ್ ಮಾಡುವಾಗ ತಪ್ಪು ಜಾಯಿನ್ ಮಾಡಿ ಕುಡಿಯುವ ನೀರಿನ ಜೊತೆಗೆ ತ್ಯಾಜ್ಯದ ಅಥವಾ ವೇಸ್ಟ್ ವಾಟರ್ ಪೈಪ್ಲೈನನ್ನು ಕನೆಕ್ಟ್ ಮಾಡುವಂಥದ್ದು, ಈ ರೀತಿಯಾಗಿ ಮಾಡಿರೋದು, ಅದರಿಂದ ಕೂಡ ಕೆಮಿಕಲ್ಸ್ಗಳು ಆ್ಯಡ್ ಆಗ್ತಾಯಿದೆ. ಇನ್ನು ತದನಂತರ ನಾವು ನೋಡಿದಾಗ ಫ್ಲೋರೈಡ್ಗಳಿರ್ಬೋದು, ನೈಟ್ರೈಟು, ಐರನ್ನು, ಇದೆಲ್ಲ ಏನಾಗ್ತಾಯಿದೆ ಅಂದರೆ ಥ್ರೂ ನ್ಯಾಚುರಲ್ ವೇಸ್ ನೀರುಗಳನ್ನು ಸೇರ್ತಾ ಇದೆ. ಸೊ ಇದೆಲ್ಲ ಕೆಮಿಕಲ್ ಯಾವ ರೀತಿಯಾಗಿ ಸೇರ್ತಾ ಇದೆ ಅನ್ನೋದು.
ಇನ್ನು ಬ್ಯಾಕ್ಟೀರಿಯಾ ಯಾವ ರೀತಿಯಾಗಿ ಸೇರ್ತಾ ಇದೆ ಅಂತ ನಾವು ನೋಡಿದ್ರೆ, ಒಂದು ಅನೈರ್ಮಲ್ಯದಿಂದ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗ್ತದೆ. ಅಂದರೆ ಏನು ಕರೆಕ್ಟಾಗಿ ಅದನ್ನ ಟ್ರೀಟ್ ಮಾಡದೇ ಇದ್ರೆ, ಈಗ ವಾಟರನ್ನು ನಾವು ಕರೆಕ್ಟಾಗಿ ಟ್ರೀಟ್ ಮಾಡಿಲ್ಲ, ಕ್ಲೀನ್ ಮಾಡಿಲ್ಲ ಅಂತಂದರೆ ಅಲ್ಲಿ ಬ್ಯಾಕ್ಟೀರಿಯಾಗಳೊಂದು ಉತ್ಪತ್ತಿ ಹೆಚ್ಚಾಗುತ್ತೆ. ಸೊ ಅದರಿಂದ ಎರಡನೇದಾಗಿ ನೋಡಿದಾಗ ಕೊಳಚೆ ನೀರು ಸೋರಿಕೆಯಿಂದ ಕೂಡ ಇದು ಆಗ್ತಾ ಇದೆ ಅನ್ನುವಂಥದ್ದು. ಮೂರನೇದಾಗಿ ನೋಡಿದಾಗ ಈ ಸ್ಟೋರೇಜ್ ಟ್ಯಾಂಕ್ಗಳು ಏನಿರ್ತವೆ, ಸ್ಟೋರೇಜ್ ಟ್ಯಾಂಕ್ಗಳನ್ನು ಸರಿಯಾಗಿ ಕ್ಲೀನ್ ಮಾಡದೇ ಇರುವಂಥ ಕಾರಣ ಅಲ್ಲಿ ಫಂಗಸ್ಗಳು, ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತಾ ಇದೆ. ಇದರಿಂದ ಕೂಡ ಏನದು ಬ್ಯಾಕ್ಟೀರಿಯಾಗಳು ಕುಡಿಯುವ ನೀರನ್ನು ಸೇರ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಾದರೆ ಇಷ್ಟು ರೀಸನ್ಸ್ ಆಯಿತು. ಸರ್ಕಾರ ಯಾವ ರೀತಿಯಾದ ಒಂದು ಕ್ರಮವನ್ನು ಕೈಗೊಂಡಿದೆ ಅಂತ ನಾವು ನೋಡಬೇಕಾಗತ್ತೆ. ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತಂದರೆ, ಮೊದಲಿಗೆ ಈ ಒಂದು ಏನು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನೀರನ್ನು ಸರಬರಾಜು ಮಾಡ್ತಾ ಇದ್ದಾರೆ, ಅದಕ್ಕೆ ಒಂದು ಗೈಡ್ಲೈನ್ಸ್, ಒಂದು ಮಾರ್ಗಸೂಚಿಯನ್ನು ಪ್ರಕಟ ಮಾಡಿದ್ದಾರೆ. ಅಂದರೆ ಯಾವ ರೀತಿಯಾಗಿ ಅದನ್ನು ಸಪ್ಲೈ ಮಾಡಬೇಕು, ಯಾವ ರೀತಿಯಾಗಿ ಅದನ್ನು ನೋಡ್ಕೋಬೇಕು, ಕುಡಿಯುವ ನೀರು ಕರೆಕ್ಟಾಗಿ ಹೋಗ್ತಾ ಇದೆಯಾ, ಇದೆಲ್ಲನೂ ಒಂದು ಮಾರ್ಗಸೂಚಿಯಲ್ಲಿ ಏನು ಕೊಟ್ಟಿರುವಂಥದ್ದು. ಎರಡನೇದಾಗಿ ನಾವು ನೋಡಿದಾಗ ಪೈಪ್ಗಳಲ್ಲಿ ನೀರು ಸರಬರಾಜು ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ BIS ಮಾನದಂಡಗಳೇನಿದೆ, BIS ಸ್ಟ್ಯಾಂಡರ್ಡ್ಸ್ಗಳಿದೆ, ಇದನ್ನು ಅದು ಪೂರೈಸಿರಬೇಕು ಅನ್ನುವಂಥದ್ದು. ಮೂರನೇದಾಗಿ ನೋಡಿದಾಗ ಎಲ್ಲೆಲ್ಲಿ ಕೆಮಿಕಲ್ ಏನಾದ್ರು ಮಿಕ್ಸ್ ಆಗಿದೆ ನೀರಿಗೆ ಅಂತಂದರೆ ಅಂತಹ ಮನೆಗಳಿಗೆ ಟ್ಯಾಪ್ ವಾಟರನ್ನು ಕೊಡಬೇಕು, ಅಂತಹ ಏರಿಯಾಗಳಲ್ಲಿ ಪ್ರತಿ ಮನೆಗೂ ಟ್ಯಾಪ್ ವಾಟರನ್ನು ಒದಗಿಸಬೇಕು ಅಂತ ಹೇಳಿರುವಂಥದ್ದು. ಮತ್ತು ನಾವು ಮುಂದೆ ನೋಡಿದಾಗ ಗುಣಮಟ್ಟದ ಒಂದು ಸಮಸ್ಯೆಗಳು ಎಲ್ಲೆಲ್ಲಿದೆ, ವಾಟರ್ ಕ್ವಾಲಿಟಿಯ ಇಶ್ಯೂಗಳು ಎಲ್ಲೆಲ್ಲಿದೆ ಅಲ್ಲಿ ಆಲ್ಟರ್ನೇಟ್ ಆಗಿ ಡ್ರಿಂಕಿಂಗ್ ವಾಟರನ್ನು ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳಿರುವಂಥದ್ದು. ಹಾಗೆ ಒಂದು ಸುರಕ್ಷಿತವಾದ ಮೂಲಗಳಿಂದ ಪೈಪ್ಗಳ ಮೂಲಕ ನೀರನ್ನು ಸರಬರಾಜು ಮಾಡಬೇಕು. ಹಾಗೆ ನೀರಿನ ಗುಣಮಟ್ಟಗಳೇನಿದೆ, ಗುಣಮಟ್ಟವನ್ನು ಆಗಿಂದಾಗೆ ಕ್ವಾಲಿಟಿ ಟೆಸ್ಟ್ಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ಪ್ರತಿಯೊಂದು ಮನೆಗೆ ದಿನಕ್ಕೆ 8ರಿಂದ 10 ಲೀಟರಷ್ಟು ನೀರನ್ನು ಪೂರೈಸಲೇಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳಿರುವಂಥದ್ದು. ಸೊ ಈ ರೀತಿಯಾದ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಈಗಾಗಲೇ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಹೇಳಿದ್ದಾರೆ. ಆ್ಯಂಡ್ ನಾವು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸನ್ನು ನೋಡಿದಾಗ ಈ ಒಂದು ಎಂಟರ್ ಆರ್ಟಿಕಲ್ ನಮಗೆ ಜಲ್ ಜೀವನ್ ಮಿಷನ್ ಬಗ್ಗೆ ಗೊತ್ತಿರಬೇಕು. ಸೊ ಇದನ್ನ ನೀವು ಆಲ್ರೆಡಿ ಗೊತ್ತಿರೋ ಕಾರಣ ಸ್ಟಾರ್ಟಿಕಲ್ಲಿ ರಿವೈಸ್ ಮಾಡ್ಕೊಳ್ಳಿ, ನಾನು ಮತ್ತೆ ಈಗ ಅದನ್ನು ಇಲ್ಲಿ ಹೇಳೋದಿಲ್ಲ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ವಾಟರ್ ಕ್ವಾಲಿಟಿ ಯಾವ ರೀತಿಯಾಗಿದೆ ಅನ್ನೋದರ ಕುರಿತಾಗಿ ಕ್ವೆಶನ್ ಏನಾದ್ರು ಕೇಳಿದಾಗ ನೀವು ಇಲ್ಲಿರುವ ಡೇಟಾಗಳನ್ನು ನೀವು ಕೊಡ್ಬೋದಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.